ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ತಮಗೆಲ್ರಿಗೂ ಆದರದ ಸ್ವಾಗತ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತೇವೆ. ಈ ದಿನ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ಅವಿವಾಹಿತ ಯುವತಿಯರು ಉತ್ತಮ ಗುಣಸಂಪನ್ನನಾದ ಪತಿಯನ್ನ ಪಡೆಯಲು ಶಿವ ಪಾರ್ವತಿಯರನ್ನ ಆರಾಧಿಸುತ್ತಾರೆ. 2026ರ ಪೂಜಾ ಸಮಯ ಮತ್ತು ದಿನಾಂಕವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವರ್ಷ ಭೀಮನ ಅಮಾವಾಸ್ಯೆಯು 2026ರ ಆಗಸ್ಟ್ 12ರಂದು ಅಂದರೆ ಬುಧವಾರದಂದು ಬರುತ್ತದೆ. ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ತಿಥಿಯು ಆಗಸ್ಟ್ 12ರ ಬೆಳಗಿನ ಜಾವ 1:52ಕ್ಕೆ ಆರಂಭವಾಗಿ ಅದೇ ದಿನ ರಾತ್ರಿ 11:06ಕ್ಕೆ ಮುಕ್ತಾಯವಾಗುತ್ತದೆ. ಇನ್ನು ಪೂಜೆಗೆ ಸೂಕ್ತ ಸಮಯವನ್ನ ನೋಡೋದಾದ್ರೆ ಆಗಸ್ಟ್ 12ರ ಬೆಳಿಗ್ಗೆ 6:30ರಿಂದ 9:30ರವರೆಗಿನ ಸಮಯ ಪೂಜೆಗೆ ಅತ್ಯಂತ ಶುಭ ಹಾಗೂ ಪ್ರಶಸ್ತವಾಗಿದೆ. ಮತ್ತೆ ಭೀಮನ ಅಮಾವಾಸ್ಯೆ ದಿನದಂದು ಮುಂಜಾನೆಯೇ ಎದ್ದು ಮಂಗಲ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರವನ್ನ ಧರಿಸಬೇಕು. ಮನೆ ಹಾಗೂ ಪೂಜಾ ಮಂಟಪವನ್ನ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಪ್ರೋಕ್ಷಣೆ ಮಾಡಿ ಸ್ವಚ್ಛಗೊಳಿಸಿ. ಬೇಕಾಗುವ ಮುಖ್ಯ ಸಾಮಗ್ರಿಗಳು: ಮಣ್ಣಿನಿಂದ ಮಾಡಿದ ಅಥವಾ ಹಿಟ್ಟಿನಿಂದ ಮಾಡಿದ 2 ಮುಖ್ಯ ದೀಪಗಳನ್ನ ಇಟ್ಟು ಇವುಗಳನ್ನೇ ಶಿವ ಪಾರ್ವತಿ ಎಂದು ಪೂಜಿಸಲಾಗುತ್ತದೆ. ಅರಿಶಿಣ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ ಮತ್ತು ಜೋಡಿ ಗೌರಿ ದಾರ ಅಂದರೆ 9 ಗಂಟುಗಳಿರುವ ದಾರ. ಕಡುಬು ತಯಾರಿಸಲು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು. ಕಡುಬಿನೊಳಗೆ ಇಡಲು ನಾಣ್ಯಗಳು. ಪೂಜೆಗೆ ವಿವಿಧ ಬಗೆಯ ಹೂಗಳು. ನೈವೇದ್ಯಕ್ಕೆ ಹಣ್ಣು, ಹಂಪಲು ಹಾಗೂ ತಾಂಬೂಲ. ಇನ್ನು ಬೆಳಗಿನ ಜಾವ 4:15 ಜೋಡಿ ದೀಪಗಳ ಪ್ರತಿಷ್ಠಾಪನೆ ಮತ್ತು ದೇವರ ಪೂಜಾ. ಮಂಟಪದಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಅಕ್ಕಿಯನ್ನ ಹರಡಿ ಅದರ ಮೇಲೆ ಸಿದ್ಧಪಡಿಸಿದ 2 ಮಣ್ಣಿನ ದೀಪಗಳನ್ನ ಜ್ಯೋತಿರ್ಭೀಮೇಶ್ವರ ಮತ್ತು ಪಾರ್ವತಿ ಅನ್ಕೊಂಡು ಮುಖಾಮುಖಿಯಾಗಿ ಇಡಬೇಕು. ದೀಪದ ಅಲಂಕಾರ ಹೇಗ್ ಮಾಡಬೇಕು ಅನ್ನೋದಾದ್ರೆ ದೀಪಗಳಿಗೆ ಅರಿಶಿನ, ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಮತ್ತು ಹೂಗಳಿಂದ ಅಲಂಕರಿಸಿ. ದೀಪದ ಬಲಬದಿಗೆ ಅರಿಶಿನ ಕೊಂಬನ್ನ ಕಟ್ಟಿದ ದಾರವನ್ನ ಕಟ್ಟಬೇಕು. ದೀಪಗಳಿಗೆ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಜ್ಯೋತಿಯನ್ನ ಬೆಳಗಿಸಿ. ಮತ್ತೆ ಗೌರಿ ದಾರ ಪೂಜೆಯ ನಂತರ 5 ಎಳೆಯ ಅರಿಶಿನ ಹಚ್ಚಿದ ದಾರಕ್ಕೆ 9 ಗಂಟುಗಳನ್ನ ಹಾಕಿ ಮಧ್ಯದಲ್ಲಿ ಒಂದು ಹೂವನ್ನಿಟ್ಟು 2 ಗೌರಿ ದಾರಗಳನ್ನ ಸಿದ್ಧಪಡಿಸಿಕೊಳ್ಳಿ. ಇದನ್ನು ವೀಳ್ಯದೆಲೆಯ ಮೇಲಿಟ್ಟು ಶಿವ ಪಾರ್ವತಿಯರ ಮುಂದೆ ಇಡಬೇಕು. ಮಂತ್ರ ಪಠಣೆ: ದಾರಕ್ಕೆ ಗಂಟು ಹಾಕುವಾಗ ಅಥವಾ ಪೂಜಿಸುವಾಗ ಜ್ಯೋತಿರ್ಭೀಮೇಶ್ವರನ ನಾಮಸ್ಮರಣೆಯನ್ನ ಮಾಡಬೇಕು. ಶಿವ ಪಾರ್ವತಿಯರಿಗೆ ಧೂಪ, ದೀಪ ಮತ್ತು ಕರ್ಪೂರದ ಆರತಿಯನ್ನ ಬೆಳಗಿ ಪೂಜೆಯನ್ನ ಸಂಪೂರ್ಣಗೊಳಿಸಿ. 4:30ರಿಂದ 6 ಗಂಟೆಗೆ ಪತಿ ಪಾದ ಪೂಜೆ ಮತ್ತು ಕಂಕಣ ಧಾರಣೆ. ದೇವರ ಪೂಜೆಯ ನಂತರ ಈ ವ್ರತದ ಅತ್ಯಂತ ಪ್ರಮುಖ ಆಚರಣೆಯಾದ ಪತಿಯ ಪಾದ ಪೂಜೆಯನ್ನ ಮಾಡಬೇಕು. ಪತಿಯ ಪಾದ ಪೂಜೆ ಮಾಡುವ ವಿಧಾನ: ಪತಿಯನ್ನು ಒಂದು ಮಣೆಯ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಕು. ಪತಿಯ ಪಾದಗಳನ್ನು ಒಂದು ತಟ್ಟೆಯಲ್ಲಿಟ್ಟು ನೀರನ್ನು ಹಾಕಿ ತೊಳೆದು ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನ ಹಾಕಿ ಪೂಜಿಸಬೇಕು. ನಂತರ ಪತಿಯ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಇನ್ನ ದಾರ ಕಟ್ಟಿಸಿಕೊಳ್ಳುವುದು: ಪೂಜಿಸಿದ ಗೌರಿ ದಾರವನ್ನ ಅಂದ್ರೆ ಕಂಕಣವನ್ನ ಪತಿಯ ಕೈಯಿಂದ ಪತ್ನಿಯು ತನ್ನ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ಅವಿವಾಹಿತ ಹುಡುಗಿಯರಾಗಿದ್ದರೆ ತಾಯಿ ಅಥವಾ ಮನೆಯ ಹಿರಿಯರಿಂದ ಈ ದಾರವನ್ನ ಕಟ್ಟಿಸಿಕೊಳ್ಳಬಹುದು. ದಾರ ಕಟ್ಟಿಸಿಕೊಂಡ ನಂತರ ಪತಿಗೆ ಫಲತಾಂಬೂಲ ಅಂದ್ರೆ ವೀಳ್ಯದೆಲೆ, ಅಡಿಕೆ, ಹಣ್ಣು ಮತ್ತು ದಕ್ಷಿಣೆಯನ್ನ ನೀಡಿ ನಮಸ್ಕರಿಸಬೇಕು. ಇನ್ನು 6 ಗಂಟೆಯಿಂದ 7:15ಕ್ಕೆ ಕಡುಬು ಒಡೆಯುವ ಸಂಪ್ರದಾಯ ಮತ್ತು ನೈವೇದ್ಯ. ಭೀಮನ ಅಮಾವಾಸ್ಯೆ ದಿನ ಮತ್ತೊಂದು ವಿಶೇಷ ಸಂಪ್ರದಾಯವೆಂದರೆ ಕಡುಬು ಒಡೆಯುವುದು. ಗೋಧಿ ಹಿಟ್ಟಿನಿಂದ ಮಾಡಿದ ಉಂಡೆಯೊಳಗೆ ಅಂದ್ರೆ ಕಡುಬಿನೊಳಗೆ ನಾಣ್ಯಗಳನ್ನ ಇಟ್ಟು ಬೇಯಿಸಲಾಗುತ್ತದೆ. ಸಹೋದರನಿಗೆ ಗೌರವ: ಪೂಜೆಯ ಕೊನೆಯಲ್ಲಿ ಮನೆಯ ಸಣ್ಣ ಹೆಣ್ಣು ಮಕ್ಕಳು ಅಥವಾ ವಿವಾಹಿತ ಮಹಿಳೆಯರು ತಮ್ಮ ಸಹೋದರರನ್ನು ಅಥವಾ ಚಿಕ್ಕ ಗಂಡು ಮಕ್ಕಳನ್ನ ಕರೆದು ಅವರಿಂದ ಈ ಕಡುಬನ್ನು ಅವರ ಕೈ ಮುಷ್ಟಿಯಿಂದ ಒಡೆಯಿಸುತ್ತಾರೆ. ಇನ್ನು ಕಡುಬು ಮುರಿಯುವ ಮಹತ್ವ ಏನಂದ್ರೆ ಕಡುಬಿನೊಳಗಿನ ನಾಣ್ಯವು ಆ ಹುಡುಗನಿಗೆ ಬಹುಮಾನವಾಗಿರುತ್ತದೆ.
ಇದು ಸಹೋದರನ ಮತ್ತು ಕುಟುಂಬದ ಗಂಡು ಮಕ್ಕಳ ಶಕ್ತಿ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮಾಡುವ ಪ್ರಾರ್ಥನೆಯಾಗಿದೆ. ತದನಂತರ ಶಿವ ಪಾರ್ವತಿಗೆ ಅರ್ಪಿಸಿದ ನೈವೇದ್ಯ ಹಣ್ಣು ಹಂಪಲುಗಳನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಉಪವಾಸವನ್ನ ಬಿಡಬಹುದು. ವೀಕ್ಷಕರೇ, ನೋಡಿದ್ರಲ್ವಾ ಅತಿ ಸರಳವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಭೀಮನ ಅಮಾವಾಸ್ಯೆ ಪೂಜೆಯನ್ನ ಹೇಗೆ ಮಾಡಬೇಕೆಂದು. ಈ ವ್ರತವು ನಿಮ್ಮ ಸಂಸಾರದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನ ತರಲಿ ಎಂದು ಜ್ಯೋತಿರ್ಭೀಮೇಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ಪೂಜಾ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.